ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ರಂಗೋಲಿ ಹಾಕೋ ವಿಡಿಯೋ ದೀಪಾವಳಿಲಿ ಆಲ್ಮೋಸ್ಟ್ ನಾನು ವಿಜಯದಶಮಿಲಿ ಹಾಕಿದ್ದೆ, ವೀಡಿಯೋಸ್ ಹಾಕಿದ್ದೆ. ಬಟ್ ಇವಾಗ ನಾನು ಅಷ್ಟೊಂದು ಕಲರ್ ಮಾಡೋದಕ್ಕೆ ಎಲ್ಲ ಖಾಲಿಯಾಗಿದೆ. ಸೊ ಇದರಲ್ಲೇ ಕಲರ್ಸ್ ತರಿಸ್ಬೇಕಾಯ್ತು. ಸಾಕು ಇದ್ದಿದ್ರಲ್ಲಿ ಹಾಕೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಫಸ್ಟು ಅಂದರೆ ಇವಾಗ ಲೈಕ್ ದೀಪಾವಳಿಗೆ ತುಂಬ ಮಳೆ ಬರ್ತಾನೆ ಇರುತ್ತೆ. ಲೈಕ್ ತುಂತುರು ಮಳೆ ಮತ್ತು ಜಡಿ ಮಳೆನೂ ಸ್ವಲ್ಪ ಬರ್ತಾನೆ ಇತ್ತು ಕ್ಲೀನ್ ಮಾಡಿದ್ರು ಕೂಡ. ಸೊ ಅದಕ್ಕೆ ನಾನು ಇಲ್ಲೇ ಲೈಕ್ ಕಾರ್ನರಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ ಬಾಗ್ಲ ಹತ್ರ, ಅಲ್ಲೇ ಹಾಕ್ತೀನಿ. ನಾನು ಈ ಲೈನ್ಸ್ ಎಲ್ಲ ಸ್ವಲ್ಪ ಸೊಟ್ಟಾಗ್ಬಿಟ್ಟಿತ್ತು. ಅದಕ್ಕೆ ಬರೀ ಯಾವಾಗ ನೋಡಿದ್ರು ಲೈನ್ಸಿಂದೆ ಹಾಕ್ತಾ ಇರ್ತೀನಿ. ಅದಕ್ಕೆ ಯಾವ್ದಾದ್ರು ಡಿಫ್ರೆಂಟಾಗಿ ಹಾಕಬೇಕು. ನೆಕ್ಸ್ಟ್ ಡೇ ಟ್ರೈ ಮಾಡೋಣ ಅಂತ ಸುಮ್ಮನೆ ಅದೇ. ಇದು ಬಾಡಿಗೆ ಮನೆ ಎಲ್ಲ ಓಮ್ ಎಲ್ಲ ಬರೆಯೋದಕ್ಕೆ ಭಯ, ಬಾಗಿಲಿಗಿಲ್ಲ. ಸೊ ಬಾಗಿಲಿಗೆಲ್ಲ ಓಮು ಮತ್ತು ಲೈಕ್ ಸ್ವಸ್ತಿಕ್ ಬರೆದ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ. ಅದು ಚೆನ್ನಾಗಿಲ್ಲ ಅಂತ ಹೇಳಿ ಮತ್ತೆ ನಾನು ಹಾಕ್ತೆ. ಸೊ ಹಂಗೆ ಹಾಕಿ ಸುಮ್ಮನೆ ಆಗೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಇಟ್ಟಿಗೆ ಪುಡಿ ಬರುತ್ತಲ್ಲ, ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕ್ತಾಯಿದ್ದೀನಿ. ನಾನೊಂದ್ಸಲ ಲೈಕ್ ಸ್ವಿಗ್ಗಿಲೋ ಏನಾದ್ರು ತರಿಸಿದ್ದೆ ಇದು ಈ ರಂಗೋಲಿ ಪುಡಿ. ಅದು ಸ್ವಲ್ಪ ಖಾಲಿ ಆಗೋಯಿತು. ಇಲ್ಲೇ ಲೋಕಲ್ ಅಂಗಡೀಲಿ ತಂದುಕೊಟ್ರು. ಮತ್ತು ಹೋದ್ವಾರ ಎಲ್ಲ ನನ್ನ ಪೀರಿಯಡ್ಸು ಕೂಡ ಅಂದರೆ ದೀಪಾವಳಿ ಅಲ್ಲ, ದಸರಾ ಹಬ್ಬ ಆದಮೇಲೆ. ಸೊ ಆ ಗ್ಯಾಪಲ್ಲಿ ಇದರಿಂದ ರಂಗೋಲಿ ಇನ್ನೇನು ಹಾಕಿರ್ಲಿಲ್ವಲ್ಲ, ಅವಾಗ ತರಿಸ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೆ. ಈಗ ಒಂದು ನೋಡಿದೆ ರಂಗೋಲಿನ, ಲೈಕ್ ದೀಪಾವಳಿ ಎಲ್ಲ ದೀಪ ಎಲ್ಲ ಇರೋದು ಬರಬೇಕು ಅಂತ. ಅದಕ್ಕೋಸ್ಕರ ಇದು 11 to 6. ನಿಮಗೆ ಈ ಥರ ಫಾಸ್ಟ್ ಕಾಣಿಸುತ್ತೆ, ಬಟ್ ನಾನು ಏನಕ್ಕೆ ಹೋಗಿದ್ದೆ ಅಂತಂದರೆ ನನ್ನ ಕೂದಲು ಫುಲ್ ಮುಂದೆ ಬರ್ತಾನೆ ಇತ್ತು. ಆವಾಗ ತಾನೇ ಸ್ನಾನ ಮಾಡಿದ್ನಲ್ಲ, ಅದಕ್ಕೋಸ್ಕರ. ನನ್ನ ಹಬ್ಬದ ವಿಶೇಷತೆ ಅಂತ ಏನೂ ಮಾಡಿಲ್ಲ. ಜಸ್ಟ್ ರಂಗೋಲಿ ಮತ್ತು ಪೂಜೆ. ಅಡುಗೆ ಮಾತ್ರ ಏನು ತೀರಾ ಸ್ಪೆಷಲ್ ಮಾಡಿಲ್ಲ, ಬಟ್ ಪೂಜೆ ಅಂತೂ ಮಾಡಿದ್ದೀನಿ. ಪೂಜೆ, ರಂಗೋಲಿ, ದೀಪ ಹಚ್ಚೋದು ಅದೆಲ್ಲ ಲೈಕ್ 3 days ಆದರೂ ಮಾಡಬೇಕಲ್ಲ, ಅದಕ್ಕೆ. ನೋಡಿ ದೀಪ ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಫಾಸ್ಟಾಗಿ ಕಾಣಿಸೋದೆ, ಬಟ್ ಚೆನ್ನಾಗಿತ್ತು. ಕಲರ್ಸ್ ಎಲ್ಲ ಫಿಲ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು.
ಈ ಥರ ಬಂದಿತ್ತು. ಸೊ ನಿಮಗೂ ಲೈಕ್ ಮಧ್ಯೆ ಏನಾದರೂ ದೀಪ ಎಲ್ಲ ಇಡ್ಬೋದಾಯಿತು, ಡಿಸೈನ್ ಬೇರೆದು ಮಾಡ್ಬೋದಾಯಿತು. ಸೊ ಜಸ್ಟ್ ನಾನು ಆ ಥರ ಇದಾಕಿ ಸುಮ್ಮನೆ ಹೋಗ್ಬಿಟ್ಟೆ ಅಷ್ಟೇ. ಅದಾದಮೇಲೆ ನನ್ನ ಹತ್ರ ಇದ್ದಿದ್ದೆ 2-3 ಕಲರ್ಸ್ ಅಷ್ಟೇ. ಅದನ್ನೇ ಏನು ಮಾಡೋದು ಅಂತ ಹೇಳಿ ಏನೇನೋ ಮಾಡೋಕ್ಕೆ ಹೋದೆ. ಬಟ್ ಇದ್ದಿದ್ರಲ್ಲೇ ಕಲರ್ ಫಿಲ್ ಮಾಡೋಣ ಅಂತ ಲೈಕ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕಲರ್ ಫಿಲ್ಲಿಂಗು. ನಾನು ಫಸ್ಟ್ನೇ ಡೇ ಲೈಕ್ ತುಂಬ ಸಿಂಪಲಾಗಿ ಮಾಡಿದೆ. ಲೈಕ್ ವೈಟು ದೀಪ ಇದು ಮಾಡಿದೆ ಅಷ್ಟೇ, ದೀಪ ಹಚ್ಚಿದೆ. ಸೊ 5 ಡೇಸ್ ಹಚ್ಚಬೇಕಾಯ್ತು, ಬಟ್ ನಾವು 2 ಡೇಸ್ ಇರಲಿಲ್ವಲ್ಲ, ಊರಿಗೆ ಹೋಗಿದ್ವಿ. ಸೊ ಅದಕ್ಕೋಸ್ಕರ ಸೋಮವಾರದಿಂದನೇ ಮಾಡೋಣ ಅಂತ ಮಾಡಿದ್ದು. ಸೊ ಈ ಥರ ಫಿಲ್ಲಿಂಗ್ಸ್ ಮಾಡಿದೆ. ಇದನ್ನೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಡಿಟಿಂಗೇ ಮಾಡಿರಲಿಲ್ಲ. ಈ ವಿಡಿಯೋಸು ಆಲ್ಮೋಸ್ಟ್ 2-3 ವೀಡಿಯೋಸ್ ಮಾಡ್ಕೊಂಡೆ. ಅದಕ್ಕೆ ಇದು ಅಡುಗೆ ಅದೆಲ್ಲ ಮಾಡ್ಬೇಕಾದ್ರೆ ಟೈಮ್ ಆಗೋಯ್ತಲ್ಲ, ಅದಕ್ಕೆ ಸುಮ್ಮನೆ ಇದೆ, ಮತ್ತಿನ್ನೇನು ಮಾಡಲಿಲ್ಲ. ಯಾವ ಕಲರು ಇಲ್ಲ ಅಂತೇಳಿ ಏನಾದರೂ ಮಾಡೋಣ ಅಂತೇಳಿ ಈ ಥರ ಮಾಡಿದೆ. ಬಟ್ ಅದೊಂಥರ ಇಟ್ಸ್ ನಾಟ್ ಮಚ್ ಓಕೆ, ಬಟ್ ಪರವಾಗಿಲ್ಲ. ಅದು ಆ ಕಡೆ ಒಂದು ಸೈಡ್ ಹಾಕಿರಲಿಲ್ಲ, ಅದಕ್ಕೆ ಹಾಕೋಣ ಅಂತ ಆಗ್ತಿದೆ. ಲಾಸ್ಟಲ್ಲಿ ಹಾಕ್ತೆ. ಇನ್ನು ಏನಾದ್ರು ಒಂದು ಸ್ವಲ್ಪ ಶೇಡ್ ಕೊಡೋಣ ಅಂತ ನೋಡಿದೆ, ಬಟ್ ಅಷ್ಟೊಂದು ಕಲರ್ ಕಾಂಬಿನೇಷನ್. ಫಸ್ಟು ಕಲರ್ ಥಿಯರಿ ತಿಳ್ಕೊಬೇಕು. ಯಾವುದಾದ್ರು ಕಲರ್ ಅಪೋಸಿಟ್, ಯಾವುದಾದ್ರು ಕಾಂಟ್ರಾಸ್ಟ್ ಅದೆಲ್ಲ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂತಂದರೆ ತೋಪಾಗ್ಬಿಡುತ್ತೆ ರಂಗೋಲಿ ಚೆನ್ನಾಗಿ ಬಂದಿದ್ರು, ಕಲರ್ ಫಿಲ್ಲಿಂಗ್ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ. ಬಟ್ ಇಟ್ಸ್ ಓಕೆ. ಲೈಟ್ 10/6 ಕೊಡ್ಬೋದು, 6 or 5 ಕಲರ್ ಫಿಲ್ಲಿಂಗಿಗೆ. ರಂಗೋಲಿ ಚೆನ್ನಾಗಿದೆ ಅನ್ನಿಸ್ತು. ಇದಕ್ಕೆ ನೀವು ಕಲರಲ್ಲಿ ಹಾಕಿದ್ಮೇಲೆ ಔಟರ್ ಬಾರ್ಡರ್ ಬರೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ಇದು ಲೈಕ್ ಮೆಹಂದಿಲಾಗಿರ್ಬೋದು, ಅಥವಾ ಮೆಹಂದಿಲಿ ನೀವು ಇನ್ನರು ಡಿಸೈನ್ಸ್ ಮಾಡಿದಾದ್ಮೇಲೆ ಅಂದರೆ ಒಳಗಡೆ ಮೆಹಂದಿ ಒಳಗಡೆ ಡಿಸೈನ್ಸ್ ಬರುತ್ತಲ್ಲ, ಅಂದರೆ ಔಟರ್ ಲೈನ್ ಹಾಕಿದ್ಮೇಲೆ ಆವಾಗ ಔಟರ್ ಲೈನ ಸ್ವಲ್ಪ ಲೈಕ್ ತಿಕ್ಕಾಗಿ ಮಾಡಿದ್ರೆ ಆವಾಗ ಲುಕ್ ಚೆನ್ನಾಗಿ ಬರುತ್ತೆ. ನನಗೆ ನಾನು ಮೆಹಂದಿ ಹಾಕಿಸ್ಕೋಬೇಕಾದ್ರೆ ಅವ್ರು ಆ ಥರ ಮಾಡ್ತಿರಲ್ಲ, ಅವಾಗೂ ಗೊತ್ತಾಯಿತು. ಮತ್ತು ಮುಂಚೆನೂ ಕೂಡ ನಾನು ಮೆಹಂದಿ ಹಾಕ್ಕೊಳ್ತಾ ಇದ್ದೆ. ಅವಾಗಲೂ ಕೂಡ ಕುಂಕುಮ ಹಾಕ್ದೆ, ಬಟ್ ಅದು ಕುಂಕುಮ ಕೂರ್ತಾ ಇರಲಿಲ್ಲ. ಅದಕ್ಕೆ ಇದನ್ನೇ ಹಾಕೋಣ ಅಂತೇಳಿ ಇದನ್ನೇ ಒಂದು ಸ್ವಲ್ಪ ಏನೇನೋ. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ, ವೈಟ್ ಮತ್ತು ಬ್ಲೂ. ನೋಡಿ ಈ ಥರ ಇದೆ. ನೋಡಿ ಈ ಥರ ಫಿಲ್ಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬೇರೆ ಕಲರ್ಸ್ ಇದ್ದರೆ ಚೆನ್ನಾಗಿರೋದು. ನನಗೆ ನನಗೆ ಆ್ಯಕ್ಚುಲಿ ನಮ್ಮ ಮನೇಲೂ ಕಲ್ತಿಲ್ಲ, ಇಲ್ಲಿ ಬಂದಮೇಲೂ ನಾನು ಎಲ್ಲೂ ಕಲ್ತಿಲ್ಲ. ನಾನು ಆಲ್ಮೋಸ್ಟ್ ನನಗೆ ಏನಾದರೂ ಡಿಸೈನ್ಸ್ ಬೇಕು ಅಂತಂದರೆ ನಾನು ಯೂಟ್ಯೂಬಲ್ಲೇ ನೋಡೋದು. ಯೂಟ್ಯೂಬಲ್ಲಿ ನೋಡಿದ್ರೆ ನಮ್ಗೆ ಯಾವ ಥರ ಇದು ಮಾಡಬೇಕೋ ಅವರೇ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ.
ನಾನು ಲೈಕ್ ತುಂಬ ಗ್ಯಾಪ್ ಆದಮೇಲೆ ಸ್ವಲ್ಪ ಮರ್ತೋದಂಗೆ ಅನಿಸುತ್ತೆ ನನಗೆ. ಸ್ಕೂಲಲ್ಲಿ ಇದ್ದಾಗಲಂತೂ ನಾನು ಎಷ್ಟು ದಡ್ಡಿ ಇದ್ದೆ ಅಂತಂದರೆ, ಯಾವ ಥರ ರಂಗೋಲಿ ಹಾಕ್ತಾರೆ ಅಂತ ಲೈಕ್ ಕಾಂಪಿಟೇಷನ್ ಎಲ್ಲ ಇಟ್ಟಿರೋಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್. ಅವಾಗೆಲ್ಲ ಅಷ್ಟೊಂದು ಬರ್ತಾ ಇರಲಿಲ್ಲ. ನಮಗೆ ಅವಾಗೆಲ್ಲ ಈ ಟೆಕ್ನಾಲಜಿ ಎಲ್ಲ ಗೊತ್ತಿರಲಿಲ್ಲ. ಅವರೆಲ್ಲ ಲೈಕ್ ನಮ್ಮ ಫ್ರೆಂಡ್ಸಿಗೆಲ್ಲ ಅವ್ರು ಕಲ್ತ್ಕೊಂಡಿದ್ರು. ಅವ್ರನ್ನೇನಾದ್ರು ಕೇಳಿದ್ರೆ ಅವ್ರು ಹೇಳ್ಕೊಡ್ತಾನೂ ಇರಲಿಲ್ಲ. ತುಂಬ ಎಸಿಟೇಷನ್ ಮಾಡೋರು. ಏನಾದರೂ ಕೇಳಿದ್ರೆ ಒಂದು ಸಲ ಈ ಥರ ಇಡಬೇಕು ಅಷ್ಟೇ ಅಂತ ಅನ್ನೋರು. ಮತ್ತು ಏನೂ ಹೇಳ್ಕೊಡ್ತಿಲ್ಲ ಮುಂದಕ್ಕೆ. ಸೊ ಆ ಥರ ಎಲ್ಲ ಇರೋದು. ಬಟ್ ಈಗೆಂತ ಏನೂ ಇಲ್ಲ. ಯಾರು ಫ್ರೆಂಡ್ಸ್ ಹೇಳ್ಕೊಡ್ಬೇಕಾಗಿಲ್ಲ, ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆಲ್ಮೋಸ್ಟು ತುಂಬ ವೀಡಿಯೋಸ್ ಸಿಗುತ್ತೆ. ಜಸ್ಟ್ ಕಲಿಬೇಕು ಅನ್ನೋ ಒಂದು ಇದಿರ್ಬೇಕು, ಎಂಥೂಸಿಯಾಸಮ್ ಇರಬೇಕಷ್ಟೇ. ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ. ಯಾವ ಥರ ದೊಡ್ಡ ರಂಗೋಲಿ, ಯಾವ ಥರ ಕಲರ್ ಫಿಲ್ಲಿಂಗ್ ಮಾಡಬೇಕು ಅದೆಲ್ಲನೂ ಕೂಡ ಇನ್ ಡೀಟೇಲಾಗೆ ಸಿಗುತ್ತೆ. ಲೈಕ್ ನಿಮ್ಮ ಮನೇಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ನೀವೇ ರಂಗೋಲಿ ಬಿಡಬೇಕು ಅಂತ ಇದ್ದರೆ ಒಂದು ಸಲ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾನು ಹೆಂಗೆ ಅಂತಂದರೆ ಇನ್ಸ್ಟೆಂಟಾಗಿ ನೋಡ್ತೀನಿ ಮತ್ತು ಹಾಕ್ತೀನಿ. ಒಂದು ಸಲ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀಟಾಗಿ ಹಾಕ್ಬೋದು ಅಂತಲೇ ಹೇಳ್ಬೋದು. ನಿಮಗೆ ತುಂಬ ದೊಡ್ಡ ರಂಗೋಲಿ ಲೈಕ್ 20 80, ಸೊ ಆ ಥರ ಅದಕ್ಕಿಂತ ತುಂಬ ದೊಡ್ಡ ರಂಗೋಲಿ ಬರುತ್ತೆ. ಸೊ ಆ ಥರ ಚುಕ್ಕಿ ರಂಗೋಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಂಗೆ ಎಳೆ ರಂಗೋಲಿ ಅಷ್ಟೊಂದು ಬರೋದಿಲ್ಲ. ಚುಕ್ಕಿ ರಂಗೋಲಿ ಆದರೆ ಹಾಕ್ಬೋದು. ಎಳೆ ರಂಗೋಲಿ ಅಂತ ನಾವು ಪ್ರಾಕ್ಟೀಸೇ ಮಾಡಿಲ್ಲ. ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಕೂಡ ಹಾಕ್ಬೋದು. ಮುಂಚೆ ಏನಂತಂದರೆ ನಾವು ಲೈಕ್ ಬೋರ್ವೆಲ್ ವಾಟ್ಸೋರಲ್ಲ, ಅದರಲ್ಲಿ ಬರ್ತಿತ್ತು ಒಂದು ಸ್ವಲ್ಪ ಗ್ರೇ ಕಲರ್ ಇರೋದು, ತುಂಬ ವೈಟ್ ಇರ್ತಿರಲಿಲ್ಲ. ಅದರಲ್ಲಿ ನಾವು ರಂಗೋಲಿ ಹಾಕ್ತಿದ್ವಿ. ಅದಕ್ಕೊಂದು ಸ್ವಲ್ಪ ಕಿಟ್ ಬಿಡಿಸ್ಕೊಂಡು ವೈಟ್ ಆಗೋದು. ಅದೊಂದು ಸ್ವಲ್ಪ ಲೈಕ್ ಈ ಥರ ಕಲ್ಲು ಥರ ಇರೋದು ತುಂಬ ಸ್ಮೂತಾಗಿರುತ್ತೆ. ಮತ್ತು ಎಳೆ ಎಲ್ಲ ತುಂಬ ಚಿಕ್ಕದಾಗಿ ಬೀಳುತ್ತೆ. ಬಟ್ ಇದು ಒಂದು ಸ್ವಲ್ಪ ಶುಡ್ ಪ್ರಾಕ್ಟೀಸ್ ಅನಿಸುತ್ತೆ. ಹಳ್ಳಿಲಿ ಅಂತಂದರೆ ಈ ಸಗಣಿ ಎಲ್ಲ ಕದ್ರಾಕಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಮನೆ ಮುಂದೆ ದೊಡ್ಡ ಫೀಲ್ಡ್ ಇರಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.